ದೊಡ್ಡಬಳ್ಳಾಪುರ ತಾಲೂಕಿನ ಉಜ್ಜಿನಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ಕೆಎಂಎಫ್ ಮತ್ತು ಬಮೂಲ್ನಿಂದ ತಾಲೂಕು ಮಟ್ಟದ ಹೈನು ರಾಸುಗಳ ಅಧಿಕ ಹಾಲು ಕರೆಯುವ ಸ್ಪರ್ಧೆ ಮತ್ತು ಮಿಶ್ರತಳಿ ಕರುಗಳ ಪ್ರದರ್ಶನ ನಡೆಯಿತು. ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದ ಬಮೂಲ್ ನಿರ್ದೇಶಕ ಬಿಸಿ ಆನಂದ್ ಕುಮಾರ್, ಒಂದು ಹಸು ಮನೆಯಲ್ಲಿದ್ದರೆ ಒಂದು ಹೆಣ್ಣು ಮಗು ಇದ್ದಂತೆ. ಹಸುವಿನ ಹಾಲಿನಿಂದ ಜೀವನ ನಡೆಸಲು ಸಾಧ್ಯ. ಉತ್ತಮ ಕರುಗಳನ್ನು ಪ್ರದರ್ಶನ ಮಾಡುವುದು ರೈತರಿಗೆ ಉತ್ತೇಜನ ನೀಡಲು ರೈತರು ಎಲ್ಲ ರೀತಿಯ ತಳಿಗಳಿಗೂ ಉತ್ತೇಜನ ನೀಡಬೇಕು ಎಂದರು. ದೇಶೀಯ ತಳಿಗಳನ್ನು ಉಳಿಸಬೇಕು. ಹಸುಗಳಿಗೆ ಯಾವುದೇ ರೀತಿ ರೋಗ ಬಂದರೂ ಕಾಲಕ್ಕೆ ಸರಿಯಾಗಿ ಲಸಿಕೆ ಹಾಕಿಸಬೇಕು. ಗ್ರಾಮಾಂತರ ಭಾಗಗಳಲ್ಲಿ ಹೈನುಗಾರಿಕೆ ಜನರ ಜೀವನಾಡಿಯಾಗಿದೆ. ರೈತರ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ರೈತರ ಸಂಖ್ಯೆ ಕ್ಷೀಣಿಸುತ್ತಿರುವುದು ದುರಂತವಾಗಿದೆ. ರೈತರಿಗೆ ಆದಾಯ ಹೆಚ್ಚಿಸುವ ತರಬೇತಿ ನೀಡುವ ಕೆಲಸ ಮಾಡಲಾಗುವುದು. ಬಮೂಲ್ನಿಂದ ನೀಡುವಂಥ ಎಲ್ಲ ಸೌಲಭ್ಯಗಳನ್ನು ರೈತರು ಬಳಸಿಕೊಳ್ಳಬೇಕು ಎಂದರು. ಮಿಶ್ರತಳಿ ಹೆಣ್ಣು ಕರುಗಳ ಪ್ರದರ್ಶನದಲ್ಲಿ ಒಟ್ಟು 78 ಕರುಗಳು ಭಾಗವಹಿಸಿದ್ದವು. 3 ವಿಭಾಗಗಳಲ್ಲಿ ರೈತರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಸೊಣ್ಣಪ್ಪನಹಳ್ಳಿ ಗ್ರಾಮದ ರೈತ ಸೋಮಶೇಖರ್ 30.32 ಕೆಜಿ ಹಾಲು ಕರೆದು ಪ್ರಥಮ ಸ್ಥಾನ ಪಡೆದರೆ, ಆಚಾರಲಹಳ್ಳಿ ಗ್ರಾಮದ ಹೇಮಂತ್ 28 ಕೆಜಿ ಹಾಲು ಕರೆದು ದ್ವಿತೀಯ ಸ್ಥಾನ ಪಡೆದರು. ಉಜ್ಜಿನಿ ಗ್ರಾಮದ ಮಹಿಳಾ ರೈತರಾದ ಜಮುನಾ 26.9 ಕೆಜಿ ಹಾಲು ಕರೆದು ತೃತೀಯ ಬಹುಮಾನ ಪಡೆದು ಹಾಲು ಕರೆಯುವ ಸ್ಪರ್ಧೆಯಲ್ಲಿ ವಿಜೇತರಾದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.